ಹಾಯ್ ಎವ್ರಿವನ್. ಇವತ್ತು ನಾವು ಡಿಸ್ಕಸ್ ಮಾಡ್ತೀರಾ ಅಂತ ಪೋಯಮ್ ದ ಪೋಪ್ಲರ್ ಫೀಲ್ಡ್ ರಿಟನ್ ಬೈ ವಿಲಿಯಂ ಕೌಪರ್. ಸೊ ಫಸ್ಟು ನಾವು ರೈಟರ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಟೈಟಲ್ ಏನು ಅದು ಪೋಪ್ಲರ್ ಫೀಲ್ಡ್ ಅಂತಲೂ ಕೂಡ ತಿಳ್ಕೊಳ್ಳೋಣ. ಫಸ್ಟು ರೈಟರ್ ಬಗ್ಗೆ, ಈಸ್ ಎ ವೆಲ್ ನೋನ್ ಪೋಯೆಟ್ ಆಫ್ ಇಸ್ ಎರಾ. ಸೊ ವಿಲಿಯಂ ಕೌಪರ್ ಏನಿದಾರಲ್ವ, ಈ ಬಿಲಾಂಗ್ಸ್ ಟು 18th ಸೆಂಚುರಿ. ಸೊ ಆ ಒಂದು ಪೀರಿಯಡಲ್ಲಿ ಇವರು ವೆರಿ ವೆಲ್ ನೋನ್, ಎಲ್ರಿಗೂ ಗೊತ್ತಿರೋ ಅಂಥ ಒಬ್ಬ ರೈಟರ್ ಆಗಿದ್ದರು. ಅಷ್ಟು ಚೆನ್ನಾಗಿ ಪೊಯಮ್ಗಳನ್ನು ಬರೀತಾಯಿದ್ರು. 18th ಸೆಂಚುರಿ ಅಂದರೆ ನಾವು ನೋಡಿರ್ತೀವಿ ನೇಚರ್ ಪೊಯೆಟ್ಗಳೆಲ್ಲ ಇದ್ದಂಥ ಪೀರಿಯಡ್ ಅದು. ಸೊ ಇವರು ಕೂಡ ನೇಚರ್ ಬೇಸಿಡ್ ಆಗಿ ಈ ಒಂದು ಪೊಯಮನ್ನು ಬರ್ತಿದ್ದಾರೆ. ಇದನ್ನು ನೇಚರ್ ಪೊಯೆಟ್ರಿ ಅಂತ ಕೂಡ ಕನ್ಸಿಡರನ್ನು ಮಾಡ್ಬೋದು. ನೀವು ಬರಿಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಟ್ ಇಸ್ ಎ ನೇಚರ್ ಪೊಯೆಟ್ರಿ ಅಂತ. ಸೊ ಏನನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಈ ಬಿಲಾಂಗ್ಸ್ ಟು 18th ಸೆಂಚುರಿ, ಅದು ನಿಮಗೆ ನೆನಪಿರಲಿ. ಈಸ್ ಆ್ಯನ್ ಇಂಗ್ಲೀಷ್ ಪೊಯೆಟ್. ರೈಟರ್ ಬಗ್ಗೆ ಬರೀಬೇಕಾದ್ರೆ ಒಂದು ಸಮರಿಯಲ್ಲಿ ರೈಟರ್ ಬಗ್ಗೆ 2 ಲೈನ್ಸ್ ಮೆನ್ಷನ್ ಮಾಡಿ ಬರೀರಿ. ಈಸ್ ಆ್ಯನ್ ಇಂಗ್ಲೀಷ್ ಪೊಯೆಟ್ ಅಥವಾ ಪೊಯೆಟ್ ಅಂತ ಬರೀರಿ. ದೆನ್ ಎ ವೆಲ್ ನೋನ್ ಪೊಯೆಟ್ ಆಫ್ ಇಸ್ ಎರಾ ಅಂದರೆ 18th ಸೆಂಚುರಿ. ಈ ಬಿಲಾಂಗ್ಸ್ ಟು 18th ಸೆಂಚುರಿ. ಸೊ ಇಟ್ ಈಸ್ ಎ ನೇಚರ್ ಪೊಯಮ್ ಅಂತ ಬರೆದ್ಬಿಟ್ಟು ಸಮ್ಮರಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವುಗಳು. ಹಾಗೆ ಏನಾದಿದು ಟೈಟಲ್ಲು ಪಾಪ್ಯುಲರ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ ಅಂತ ನೀವು ನೋಡೋದಾದರೆ, ಅಲ್ಲಿ ಪಾಪ್ಯುಲರ್ ಅಂತ ಇಲ್ಲ, ಇಲ್ಲಿರೋದು ಪಾಪ್ಯುಲರ್ ಅಂತ. ಪಾಪ್ಯುಲರ್ ಅಂದರೆ ಒಂದು ಟ್ರೀನ ನೇಮು. ಇಟ್ ಈಸ್ ಎ ಫಾಸ್ಟ್ ಗ್ರೋಯಿಂಗ್ ಟ್ರೀ. ಸೊ ಅದು ಬೇಗ ಬೆಳೆಯೋ ಅಂಥ ಒಂದು ಟ್ರೀ, ಅದ್ರ ಬಗ್ಗೆ ಹೇಳ್ತಾ ಹೋಗಿರೋದು. ಪಾಪ್ಯುಲರ್ ಅಂದರೆ ಟ್ರೀ, ಅರ್ಥ ಆಯ್ತಾ? ಟೈಪ್ ಆಫ್ ಟ್ರೀ. ಸೊ ಫಾಸ್ಟ್ ಗ್ರೋಯಿಂಗ್ ಟ್ರೀ ಅಂತ ಕೂಡ ನೀವು ಬರ್ಕೋಬೋದು. ಸೊ ಅದ್ರ ಬಗ್ಗೆ ಪೊಯಮಲ್ಲಿ ಹೇಳ್ತಾ ಹೋಗಿದ್ದಾರೆ ರೈಟರ್ ವಿಲಿಯಂ ಕೌಪರ್. ಸೊ ಏನನ್ನು ಹೇಳ್ತಾ ಹೋಗಿದ್ದಾರೆ ಪೊಯಮ್ ಥ್ರೂ ಔಟ್ ಅಂತನ್ನ ಲೈನ್ ಬೈ ಲೈನ್ ಕನ್ನಡದಲ್ಲಿ ನಿಮಗೆ ಇಂಗ್ಲೀಷ್ನಲ್ಲಿ ಓದಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. The poplars are felled, farewell to the shade, and the whispering sound of the cool colonnade. The winds play no longer and sing in the leaves, nor woes on his bosom their image receives. ಸೊ ಇಲ್ಲಿ ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. ದ ಪಾಪ್ಯುಲರ್ಸ್ ಆರ್ ಫೆಲ್ಡ್. ಸೊ ಇದನ್ನು ಫಸ್ಟು ನೀವು ತಿಳ್ಕೊಬೇಕಾಗಿರೋದು, ನಮಗೆ ಪೊಯಮ್ಗೆ ಗೊತ್ತಿರಬೇಕು ಇದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ರೈಟರಲ್ಲಿ ಹೇಳ್ತಾ ಇದ್ದಾರೆ, ರೈಟರ್ಗಾಗಿರೋ ಇನ್ಸಿಡೆಂಟನ್ನು ಹೇಳ್ತಿದ್ದಾರೆ. ರೈಟರ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, 12 ಇಯರ್ಸ್ ಆದಮೇಲೆ ಅವರ ನೇಟಿವ್ಗೆ ಬಂದಿದ್ದಾರೆ, ಅವರಿದ್ದಂಥ ಪ್ಲೇಸ್ಗೆ. ಸೊ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮ್ಯಾಸಿವ್ ಚೇಂಜಸ್ ಆಗಿದೆ. ಲೈಕ್ ಯಾವ ಥರ ಅಂತ ಹೇಳಿದ್ರೆ, ಅಲ್ಲಿ ಇದ್ದಂಥ ಟ್ರೀಸ್ಗಳು, ಇವರು ಚೈಲ್ಡ್ಹುಡ್ಡಲ್ಲಿ ಹೋಗಿ ಎಂಜಾಯ್ ಮಾಡ್ತಿದ್ದಂಥ ಪ್ಲೇಸ್ ಅದು, ರಿವರ್ ಬ್ಯಾಂಕ್ ಹತ್ರ. ಅಲ್ಲಿ ಟ್ರೀಗಳನ್ನೆಲ್ಲ ಸಾಲಾಗಿ ನೆಟ್ಟಿದ್ದಂಥದ್ದು. ಸೊ ಅವನ್ನ ಇವಾಗ ಬಂದು ನೋಡಿದ್ರೆ ಅದೆಲ್ಲ ಇಲ್ಲ. ಸೊ ಅದೆಲ್ಲ ಕಟ್ ಮಾಡಿ ಅಲ್ಲಿ ಬಿಲ್ಡಿಂಗ್ಸ್ಗಳನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಇವರು ಪೊಯಮನ್ನು ಹೇಳ್ತಾ ಇರೋವಂಥದ್ದು. ದ ಪಾಪ್ಯುಲರ್ಸ್ ಆರ್ ಫೆಲ್ಡ್, ಫೇರ್ವೆಲ್ ಟು ದಿ ಶೇಡ್. ಸೊ ಇವಾಗ ಅವರು ಬಂದು 12 ಇಯರ್ಸ್ ಆದಮೇಲೆ ಅವರ ನೇಟಿವನ್ನು ವಿಸಿಟ್ ಮಾಡಿದ್ದಾರೆ, ಅವರು ಊರಿಗೆ ಬಂದಿದ್ದಾರೆ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿರೋ ಟ್ರೀಗಳೆಲ್ಲ, ಪಾಪ್ಯುಲರ್ಸ್ ಅಂದರೆ ಟೈಪ್ ಆಫ್ ಫಾಸ್ಟ್ ಗ್ರೋಯಿಂಗ್ ಟ್ರೀ ಅಂತ ಹೇಳಿದ್ನಲ್ವಾ. ಸೊ ಅದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಫೆಲ್ಡ್, ಅದೆಲ್ಲ ಕಟ್ ಮಾಡಿ ಕೆಳಗಡೆ ಬೀಳಿಸ್ಬಿಟ್ಟಿದ್ದಾರೆ. ಫೇರ್ವೆಲ್ ಟು ದ ಶೇಡ್. ಸೊ ಆ ಶೇಡ್ ಏನು, ಆ ಮರದ ಕೆಳಗಡೆ ಕುತ್ಕೊಂಡ್ರೆ ಆ ನೆರಳು ಸಿಗ್ತಿತ್ತಲ್ವ ಶೇಡು, ಸೊ ಅದಕ್ಕೂ ಕೂಡ ಫೇರ್ವೆಲನ್ನು ಕೊಟ್ಬಿಟ್ಟಿದ್ದಾರೆ. ಈಗ ಕುತ್ಕೊಂಡ್ರೆ ಯಾವುದೇ ನೆರಳು ಕೂಡ ಅಲ್ಲಿ ಸಿಗಲ್ಲ. ಆ್ಯಂಡ್ ದ ವಿಸ್ಪರಿಂಗ್ ಸೌಂಡ್ ಆಫ್ ದಿ ಕೂಲ್ ಕೊಲನೇಡ್. ಸೊ ಅಲ್ಲಿ ಆ ವಿಸ್ಪರಿಂಗ್ ಸೌಂಡ್ ಇತ್ತು. ಏನಂತ ಹೇಳಿದ್ರೆ ಲೈಕ್ ತುಂಬ ಕೂಲಾಗಿ ಗಾಳಿ ಬೀಸ್ತಾ ಇರೋ ಅಂಥದ್ದು. ರೋ ಆಫ್ ಟ್ರೀಸ್, ಆ ರೋ ಆಫ್ ಟ್ರೀಸ್ ಇತ್ತಲ್ವಾ, ಸೊ ಅದ್ರದ್ದು ಗಾಳಿ ಬೀಸ್ತಾ ಇತ್ತು. ವಿಸ್ಪರಿಂಗ್ ಸೌಂಡ್ ನೀವು ಕೇಳಿದ್ದೀರಲ್ವ, ಎಲೆಗಳು ಬೀಸಬೇಕಾದ್ರೆ ತುಂಬ ನಾಯ್ಸಾಗಿ ಇರಲ್ಲ, ಅದು ತುಂಬ ಕೂಲಾಗಿ ರೋ ಆಫ್ ಟ್ರೀಸ್ದು, ಕೊಲನೆಡ್ ಅಂತ ಹೇಳಿದ್ರೆ ರೋ ಆಫ್ ಟ್ರೀಸ್ದು ಆ ಒಂದು ಸೌಂಡ್ ಕೇಳಿಸ್ತಾ ಇತ್ತು, ವಿಸ್ಪರಿಂಗ್ ಸೌಂಡ್. ಅದು ಕೂಡ ಇವಾಗ ಕೇಳಿಸ್ತಾ ಇಲ್ಲ. ದ ವಿಂಡ್ಸ್ ಪ್ಲೇ ನೋ ಲಾಂಗರ್ ಆ್ಯಂಡ್ ಸಿಂಗ್ ಇನ್ ದ ಲೀವ್ಸ್. ಅದೇ ಥರ ಜೋರಾಗಿ ಗಾಳಿ ಬೀಸಿದಾಗ ಆ ಲೀವ್ಸ್ಗಳು ಸ್ವಲ್ಪ ಸೌಂಡನ್ನು ಮಾಡ್ತಿತ್ತಲ್ವ, ಆ ಸೌಂಡ್ ಕೂಡ ಕೇಳಿಸ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಟ್ರೀಗಳೇ ಇಲ್ಲ. ಸೊ ಅದನ್ನೆಲ್ಲ ಏನು ಮಾಡಿದ್ದಾರೆ, ಕಟ್ ಮಾಡಿ ಕೆಳಗಡೆ ಉರುಳಿಸ್ಬಿಟ್ಟಿದ್ದಾರೆ. ನಾರ್ ಓಸ್ ಆನ್ ಈಸ್ ಬಾಸಮ್ ದೇರ್ ಇಮ್ಯಾಜ್ ರಿಸೀವ್ಸ್. ಓಸ್ ಅಂತ ಹೇಳಿದ್ರೆ ಒಂದು ರಿವರು. ಸೊ ಆ ರಿವರ್ ಕೂಡ ಇವಾಗ ಆ ರಿವರ್ ಬಾಸಮಲ್ಲಿ ಏನಂತ ಹೇಳಿದ್ರೆ ಈ ಟ್ರೀಗಳಿರ್ತಿತ್ತು. ಸೊ ದೇರ್ ಇಮ್ಯಾಜ್ ಅಂದರೆ ಆ ರಿವರ್ ಬ್ಯಾಂಕ್ ಮೇಲೆ ಆ ಟ್ರೀಗಳನ್ನು ಇಟ್ಟಿದ್ರಲ್ವ, ಆ ಇಮ್ಯಾಜ್ ಇವಾಗ ನೋಡಲಿಕ್ಕೆ ಇಲ್ಲ ನನ್ನ ಹೇಳ್ತಾ ಇದ್ದಾರೆ. 12 ಇಯರ್ಸ್ ಹ್ಯಾವ್ ಬಿಹೋಲ್ಡ್ ಸಿನ್ಸ್ ಐ ಫಸ್ಟ್ ಟುಕ್ ಎ ವ್ಯೂ.
ಸೊ 12 ಇಯರ್ಸ್ ಮುಂಚೆ ಇದ್ದಿದ್ದಂಥ ವ್ಯೂ ಅಂದರೆ ಸಾಲಾಗಿ ಆ ರಿವರ್ ಬ್ಯಾಂಕ್ ಮೇಲ್ಗಡೆ ಗಿಡಗಳನ್ನು ನೆಟ್ಟಿದ್ರಲ್ವ, ಮರಗಳನ್ನು. ಸೊ ಅದು ಮರಗಳಾಗಿ ಬೆಳೆದಿತ್ತು. ಸೊ ಆ ಗಿಡಗಳು ಮರಗಳಾಗಿ ಗ್ರೋತ್ ಆಗಿದ್ದು ಆ 12 ವರ್ಷದಿಂದ 12 ಇಯರ್ಸ್ ಬ್ಯಾಕ್ ನೋಡಿದಂಥ ಸೀನ್ ಇವತ್ತಿಗೆ ಇಲ್ಲ. ಸೊ ಎಲ್ಲ ಏನಾಗಿದೆ ಅಂದರೆ ಮರಗಳನ್ನು ಕಟ್ ಮಾಡಿದ್ದಾರೆ. ನಮಗೂ ಇದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾವು ಚೈಲ್ಡ್ಹುಡ್ ಅಲ್ಲಿ ಬೆಳೆದಿದ್ದಂಥ ನೇಟಿವ್ಗೆ ಹೋಗಿ ನೋಡಿದ್ರೆ, ನಮ್ಮ ವಿಲೇಜ್ಗಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಮ್ಯಾಸಿವ್ ಚೇಂಜಸ್ಗಳಾಗಿರುತ್ತೆ. ಎಷ್ಟೋ ದೊಡ್ಡ ದೊಡ್ಡ ಮರಗಳನ್ನು ನಾವು ನೋಡಿದಂಥ ಮರಗಳೆಲ್ಲ ಕಟ್ ಮಾಡಿ ಇರ್ತಾರೆ. ಸೊ ವಿಲೇಜಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂದರೆ ಸಿಟಿಯಲ್ಲಿ ಕೂಡ ಫಾಸ್ಟ್ ಗ್ರೋಯಿಂಗ್ ಚೇಂಜ್ಗಳಾಗಿರುತ್ತೆ. ನಮಗೆ ಒಂದು ತಿಂಗಳು ಬಿಟ್ಟು ಹೋದ್ರೇ ಮ್ಯಾಸಿವ್ ಚೇಂಜ್ ಗೊತ್ತಾಗುತ್ತೆ ಒಂದು ಸಿಟಿಯಲ್ಲಿ. ಅದೇ ಥರ ಇಲ್ಲಿ ಏನಂತ ಹೇಳಿದ್ರೆ ಫುಲ್ಲು ಮ್ಯಾಸಿವ್ ಚೇಂಜ್ ಆಗಿದೆ. ರೈಟರು 12 ಇಯರ್ಸ್ ಆದಮೇಲೆ ಅವ್ರು ಊರಿಗೆ ಹೋದ್ಮೇಲೆ. ಆಫ್ ಮೈ ಫೇವ್ರೇಟ್ ಫೀಲ್ಡ್, ರೈಟರ್ಗೆ ಇದು ಒಂದು ಚೈಲ್ಡ್ಹುಡ್ಡಲ್ಲಿ ಫೇವ್ರೆಟ್ ಜಾಗ ಆಗಿತ್ತು. ಆ್ಯಂಡ್ ದ ಬ್ಯಾಂಕ್ ವರ್ ದಿ ಗ್ರೀವ್. ಸೊ ಆ ಒಂದು ಟ್ರೀಗಳೆಲ್ಲ ಎಲ್ಲಿದ್ವು ಅಂತ ಹೇಳಿದ್ರೆ, ರಿವರ್ ಇತ್ತಲ್ಲ ಓಸ್ ಅಂತ, ಆ ಒಂದು ರಿವರ್ನ ಬ್ಯಾಂಕ್ ಮೇಲೆ ಅಂದರೆ ದಡೆಯಲ್ಲಿ ಸೊ ಏನು ಗಿಡಗಳನ್ನು ಹಾಕಿದ್ರು, ಅದು ಮರಗಳ ಆ ಗಿಡಗಳನ್ನು ಹಾಕಿದ್ರಲ್ಲ ಅದು ಮರಗಳಾಗಿ ಗ್ರೋತ್ ಆಗಿತ್ತು. ಸೊ ಅದನ್ನು ವ್ಯೂನ ನೋಡೋಕ್ಕೆ ರೈಟರ್ಗಂತೂ ತುಂಬ ಖುಷಿ. ಆಗ 12 ಇಯರ್ಸ್ ಬ್ಯಾಕು ಅವರ ಫೇವ್ರೆಟ್ ಪ್ಲೇಸ್ ಕೂಡ ಆ ಒಂದು ಪಾಪ್ಯುಲರ್ ಫೀಲ್ಡ್ ಆಗಿತ್ತು. ಆ್ಯಂಡ್ ನಾವು ಇನ್ ದ ಗ್ರಾಸ್ ಬಿಹೋಲ್ಡ್ ದಿ ಆರ್ ಲೈಡ್. ಇವಾಗ ಏನಾಗಿದೆ, ಅಲ್ಲಿ ದೊಡ್ಡ ದೊಡ್ಡ ಟ್ರೀಗಳಿದ್ದಂಥ ಪ್ಲೇಸ್ ಏನಾಗಿದೆ, ಬರೀ ಗ್ರಾಸ್ಗಳಷ್ಟೇ, ಹುಲ್ಲುಗಳಷ್ಟೇ ಬೆಳೆದಿದೆ, ಗ್ರಾಸ್ ಅಷ್ಟೇ ಇದೆ. ಸೊ ಅಲ್ಲಿ ಟ್ರೀಗಳಿಲ್ಲ, ನಾನು ಕಟ್ ಮಾಡಿ ಕೆಳಗಡೆ ಉರುಳಿಸ್ಬಿಟ್ಟಿದ್ದಾರೆ. ಆ್ಯಂಡ್ ದ ಟ್ರೀ ಈಸ್ ಮೈ ಸೀಟ್ ದಟ್ ಒನ್ಸ್ ಲೆಟ್ ಮೀ ಎ ಶೇಡ್. ಇವಾಗ ರೈಟರ್ ಯಾವುದ್ರ ಮೇಲೆ ಕೂತಿದ್ದಾರೆ ಅಂದರೆ ಟ್ರೀ ಮೇಲೆ ಕೂತಿದ್ದಾರೆ. ಅಂದರೆ ಅವನ್ನೆಲ್ಲ ಕೆಳಗಡೆ ಬೀಳಿಸಿದಾರಲ್ವ, ಅದ್ರ ಮೇಲೆ ಕೂತಿದ್ದಾರೆ. ಅದನ್ನೇ ಹೇಳ್ತಿದ್ದಾರೆ, ಒನ್ಸ್ ಅಪಾನ್ ಎ ಟೈಮ್ 12 ಇಯರ್ಸ್ ಬ್ಯಾಕ್ ನನಗೆ ಶೇಡನ್ನು ಕೊಡ್ತಿದ್ದಂಥ ಟ್ರೀ ಮೇಲೆ ನಾನಿವತ್ತು ಕೂತ್ಕೊಳ್ಳೋ ಥರ ಆಗಿದೆ. ಇಲ್ಲಿ ಶೇಡ್ ಕೊಡೋಕ್ಕೆ ಅಂದರೆ ನೆರಳನ್ನು ಕೊಡೋಕ್ಕೆ ಯಾವ ಟ್ರೀಗಳು ಇಲ್ಲ, ಆ ಮರಗಳನ್ನೆಲ್ಲ ಕೆಳಗಡೆ ಉರುಳಿಸ್ಬಿಟ್ಟಿದ್ದಾರೆ ಅಂತ. ದ ಬ್ಲ್ಯಾಕ್ ಬರ್ಡ್ ಆ್ಯಸ್ ಫೆಲ್ ಟು ಅನದರ್ ರಿಟ್ರೀಟ್. ಸೊ ಆ ಒಂದು ಮರಗಳ ಮೇಲೆ ಒಂದು ಬ್ಲ್ಯಾಕ್ ಬರ್ಡ್ ಕೂತ್ಕೊತಾ ಇತ್ತು, ಅದು ಒಂದು ಸಾಂಗನ್ನು ಆಡ್ತಾಯಿತ್ತು. ಸೊ ಆ ಬರ್ಡ್ ಕೂಡ ಇವಾಗ ಏನು ಮಾಡಿದೆ, ಮರಗಳನ್ನು ಕಡ್ದಾಕಿದ್ಮೇಲೆ ಅದು ಕೂಡ ಬೇರೆ ಕಡೆ ಮನೆಯನ್ನು ಮಾಡಿದೆ. ರಿಟ್ರೀಟ್ ಅಂತ ಹೇಳಿದರೆ ಅದರ್ ಪ್ಲೇಸ್, ಬೇರೆ ಕಡೆ ಹೋಗಿ ಮನೆಯನ್ನು ಮಾಡ್ಕೊಂಡಿದೆ. ಅದಕ್ಕೂ ಕೂಡ ಇವಾಗ ಜಾಗ ಇಲ್ಲ, ಯಾಕಂದರೆ ಮರಗಳೆಲ್ಲ ಕೆಳಗಡೆ ಉರುಳಿಸ್ಬಿಟ್ಟಿದ್ದಾರಲ್ವ. ಸೊ ಹಾಗಾಗಿ ಆ ಬ್ಲ್ಯಾಕ್ ಬರ್ಡಿಗೂ ಕೂಡ ಜಾಗ ಇಲ್ಲದೆ ರೀತಿ ಆಗಿದೆ. ವೇರ್ ದ ಆ್ಯಸಲ್ಸ್ afford him a screen from the heat. ಸೊ ಈ ಎಸೆಲ್ಸ್ ಏನಿದೆ ಅಲ್ವಾ, ಎಸೆಲ್ಸ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಟ್ರೀಸ್ ಅಂತ. ಆಫರ್ಡ್ ಇಮ್ ಎ ಸ್ಕ್ರೀನ್ ಫ್ರಮ್ ದಿ ಹೀಟ್ ಆ್ಯಂಡ್ ದ ಸೀನ್ಸ್ ವೇರ್ ಈಸ್ ಮೆಲೋಡಿ ಚಾರ್ಮ್ಡ್ ಮೀ ಬಿಫೋರ್. ಸೊ ಅಲ್ಲಿ ಕೆಲವೊಂದು ಮರಗಳಿತ್ತು. ಸೊ ಆ ಮರಗಳೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವನನ್ನು ಕರಿತಾ ಇದೆ. ಅಂದರೆ ಯಾಕೆಂದರೆ ಅಲ್ಲಿ ಪಾಪ್ಯುಲರ್ ಟ್ರೀಸ್ಗಳಿಲ್ವಲ್ಲ, ಈ ಮರಗಳೇನು ಅಂತ ಹೇಳಿದ್ರೆ ಹೀಟಿಂದ ಇಲ್ಲಿಗೆ ಬಂದು ಕುತ್ಕೊಳ್ಳಿ ಅನ್ನೋ ಥರ ಕರಿತಾ ಇದೆ ನನ್ನ ರೈಟರ್ ಹೇಳ್ತಾ ಇದ್ದಾರೆ. ಆದರೆ ರೈಟರ್ಗೆ ಆ ಮರಗಳು ಕೊಡ್ತಿದ್ದಂತಹ ಒಂದು ಏನಂತ ಇದೆ ಚಾರ್ಮ್ ಈ ಮರಗಳಲ್ಲಿ ಸಿಗ್ತಾ ಇಲ್ಲ. ಎಷ್ಟೇ ಮರಗಳಿರ್ಬೋದು, ಬಟ್ ಆ ರೋ ಅಲ್ಲಿ ರಿವರ್ ಬ್ಯಾಂಕ್ ಮೇಲೆ ಇದ್ದಂಥ ಆ ಪಾಪ್ಯುಲರ್ ಟ್ರೀಸ್ನ ರೈಟರ್ ಇವಾಗ ಮಿಸ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ದ ಸೀನ್ಸ್ ವರ್ ಈಸ್ ಮೆಲೋಡಿ ಚಾರ್ಮ್ಡ್ ಮೀ ಬಿಫೋರ್. ಸೊ ಏನಂತ ಹೇಳಿದ್ರೆ ಬೇರೆ ಎಲ್ಲ ಏನಂತ ಹೇಳಿದ್ರೆ ಬೇರೆ ಯಾವುದೇ ಮರಗಳಿರ್ಬೋದು ಅಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ನನಗೆ ಮುಂಚೆ ಸಿಗ್ತಿದ್ದಂಥ ಪಾಪ್ಯುಲರ್ ಟ್ರೀಸಲ್ಲಿ ಸಿಗ್ತಿದ್ದಂಥ ಚಾರ್ಮ್ ನನಗೆ ಸಿಗ್ತಾ ಇಲ್ಲ ನನ್ನ ರೈಟರಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ರಿಸೌಂಡ್ಸ್ ವಿತ್ ಈಸ್ ಸ್ವೀಟ್ ಫ್ಲೋಯಿಂಗ್ ಡಿಟ್ಟಿ ನೋ ಮೋರ್. ಡಿಟ್ಟಿ ಅಂತ ಹೇಳಿದ್ರೆ ಶಾರ್ಟ್ ಸಾಂಗ್. ಅಂದರೆ ಯಾವುದೇ ಸಾಂಗನ್ನು ನಾನು ಇವಾಗ ಕೇಳಲಿಕ್ಕಾಗಲ್ಲ, ಬಿಕಾಸ್ ಆ ಬ್ಲ್ಯಾಕ್ ಬರ್ಡು ಕೂಡ ಬೇರೆ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟಿದೆ ಈ ಮರಗಳನ್ನೆಲ್ಲ ಕಟ್ ಮಾಡಿರೋದ್ರಿಂದ. ಹಾಗಾಗಿ ನಾನು ಯಾವ ಒಂದು ಸ್ವೀಟ್ ವಾಯ್ಸು ಕೇಳೋಕ್ಕಾಗಲ್ಲ. ಆವಾಗ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಪಕ್ಷಿಗಳು ಆ ಒಂದು ಬ್ಲ್ಯಾಕ್ ಬರ್ಡ್ ಏನಿದೆ ಅದು ಕೂಗುವಂಥ ಮೆಲೋಡಿಯಸ್ ಆಗಿ ಹಾಡೋವಂಥ ಶಬ್ದ ಅವರಿಗೆ ಕೇಳಿಸ್ತಾ ಇತ್ತು. ಬಟ್ ಇವಾಗ ಅವರು ಆ ಒಂದು ಬರ್ಡು ಸಾಂಗ್ನ ಹೇಳೋದನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಮೈ ಫ್ಯೂಸಿಟಿವ್ ಇಯರ್ಸ್ ಆರ್ ಆಲ್ ಆಸ್ಟಿಂಗ್ ಅವೇ. ಸೊ ಅವ್ರು ಹೇಳ್ತಿದ್ದಾರೆ ಅವರ ಏನು ಫ್ಯೂಸಿಟಿವ್ ಅಂತ ಹೇಳಿದ್ರೆ ಬ್ರೀಫ್ ಇಯರ್, ಅವರ ಯೂತ್ ಇಯರ್ ಏನಿತ್ತಲ್ವ ಅದೆಲ್ಲ ಏನಾಗಿದೆ ಇವಾಗ ಆಸ್ಟಿಂಗ್ ಅವೇ, ಅದೆಲ್ಲ ಕಳೆದೋಗಿದೆ. ಆ್ಯಂಡ್ ಐ ಮಸ್ಟ್ ಎ ಲಾಂಗ್ ಲೈ ಆ್ಯಸ್ ಲೋಲಿ ಆ್ಯಸ್ ದೇ ವಿತ್ ಎ ಟ್ರಫ್ ಆನ್ ಮೈ ಬ್ರೆಸ್ಟ್ ಆ್ಯಂಡ್ ಎ ಸ್ಟೋನ್ ಎಟ್ ಮೈ ಹೆಡ್ ere another such growth shall arise in its state.
ಸೊ ಇಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ ಅಂತ ರೈಟರು, ಸೊ ಆ್ಯಂಡ್ ಐ ಮಸ್ಟ್ ಏರ್ ಲಾಂಗ್ ಆ್ಯಸ್ ಲೋಲಿ ಆ್ಯಸ್ ದೇ. ರೈಟರ್ ಹೇಳ್ತಿದ್ದಾರೆ ನಮಗೆ ಟ್ರೀಗಳ ಥರ ಯಾವುದೇ ಲಾಂಗ್ ಲೈಫನ್ನು ನಮ್ಮ ಕೈಲಿ ಲೀಡ್ ಮಾಡಲಿಕ್ಕಾಗಲ್ಲ. ವಿತ್ ದಿ ಟ್ರಫ್ ಆನ್ ಮೈ ಬ್ರೆಸ್ಟ್ ಆ್ಯಂಡ್ ಎ ಸ್ಟೋನ್ ಎಟ್ ಮೈ ಹೆಡ್. ಸೊ ನಾವು ಸತ್ತ ಮೇಲೆ ಏನು ಮಾಡ್ತಾರೆ, ನಮ್ಮ ಗ್ರೇವ್ ಇರುತ್ತಲ್ವ, ಸೊ ಅದ್ರ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸ್ಟೋನನ್ನು ಹಾಕ್ತಾರೆ ಹೆಡ್ ಹತ್ರ. ಸೊ ಇಲ್ಲಿ ಇಂಥವ್ರು ಸತ್ತಿದ್ರು ಅನ್ನೋದಕ್ಕೋಸ್ಕರ ಸೊ ಅಲ್ಲಿ ನೇಮ್ಗಳೆಲ್ಲ ಹಾಕ್ತಾರಲ್ವ, ಈ ಡೇಟ್ ಬಾರ್ನ್ ಇದ್ದಿದ್ದು, ಈ ಡೇಟು ಡೆತ್ ಆಗಿದೆ ಅಂತ ಆ ಥರ ಒಂದು ಸ್ಟೋನನ್ನು ಹಾಕ್ತಾರೆ. ಸೊ ಆ ಒಂದು ಗ್ರೇವ್ ಮೇಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಫ್ ಅಂತ ಹೇಳಿದ್ರೆ ಗ್ರಾಸ್ ಬೆಳ್ಕೊಳ್ಳುತ್ತೆ. ಹೇರ್ ಅನದರ್ ಸಚ್ ಗ್ರೋ ಶೆಲ್ ಅರೈಸ್ ಇನ್ ಇಟ್ಸ್ ಸ್ಟೆಡ್. ಸೊ ಏನಾಗುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ ಆ ಗ್ರಾಸ್ಗಳು ಇದ್ದಿದ್ದೆಲ್ಲ ಏನಾಗುತ್ತೆ, ಟ್ರೀಗಳಾಗಿ ಬೆಳ್ಕೊಳ್ಳುತ್ತೆ. ಇಟ್ ಈಸ್ ಎ ಸೈಟ್ ಟು ಎಂಗೇಜ್ ಮೀ ಇಫ್ ಎನಿಥಿಂಗ್ ಕ್ಯಾನ್ ಟು ಮ್ಯೂಸ್ ಆನ್ ದ perishing pleasures of man. Though his life be a dream, his enjoyment I see have a being less durable even than he. So ಏನು ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಹೇಗೆ ಈ ಒಂದು ಟ್ರೀಗಳನ್ನ ಕಟ್ ಮಾಡಿದ್ದೀವಲ್ವಾ, ಸೊ ಇಫ್ ಎನಿ ಕ್ಯಾನ್ ಟು ಮ್ಯೂಸ್ ಆನ್ ದ ಪ್ಯಾರಿಶಿಂಗ್ ಪ್ಲೇಸರ್ ಆಫ್ ಮ್ಯಾನ್, ಅದೇ ಥರ ಮನುಷ್ಯನ ಖುಷಿಗಳೇನಿದೆ, ಸಂತೋಷ ಏನಿದೆ, ಅದನ್ನು ಕೂಡ ನಾಶ ಮಾಡ್ಬೋದು ಯಾವುದೋ ಒಂದು. ಸೊ ಎವ್ರಿ ಡೇ ಏನಂತ ಹೇಳಿದ್ರೆ ಈ ಟ್ರೀಗಳಿಗೆ ಆದರೆ ಏನೂ ತೊಂದರೆಗಳಿರಲ್ಲ, ಮನುಷ್ಯ ಯಾವುದರಿಂದನಾದರೂ ಕೊರಗ್ತಾನೆ ಇರ್ತಾನೆ, ಏನೋ ಒಂದು ಪ್ರಾಬ್ಲಮ್ ಅವನು ಫೇಸ್ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಶಾರ್ಟ್ ಲಿವ್ಡ್ ಆ್ಯಸ್ ವಿ ಆರ್, ನಾವುಗಳೆಲ್ಲ ಏನಿದ್ದೀವಿ, ನಾವು ಶಾರ್ಟ್ ಲೈಫನ್ನು ಲೀಡ್ ಮಾಡ್ತಾ ಇರೋರು. ನಮಗೆ ಲಾಂಗ್ ಲೈಫ್ ಅನ್ನೋದು ಇಲ್ಲ, ನಮಗೆ ಯಾವಾಗ ಏನಾಗುತ್ತೆ ಅನ್ನೋದು ಕೂಡ ಪ್ರಿಡಿಕ್ಟನ್ನು ಮಾಡಲಿಕ್ಕಾಗಲ್ಲ. ಸೊ ಅವರ್ ಎಂಜಾಯ್ಮೆಂಟ್ಸ್ ಐ ಸಿ ಹ್ಯಾವ್ ಸ್ಟಿಲ್ ಶಾರ್ಟರ್ ಡೇಟ್. ನಮಗೆ ಏನು ನಮ್ಮ ಎಂಜಾಯ್ಮೆಂಟ್ಗಳೆಲ್ಲ ಇದಾವಲ್ವ, ಅದಕ್ಕೆ ಶಾರ್ಟ್ ಡೇಟ್ ಅಷ್ಟೇ ಇರೋದು, ಲಾಂಗ್ ಟರ್ಮ್ ಅನ್ನೋದು ಇಲ್ಲ. ಸೊ ಇಲ್ಲಿ ಟ್ರೀಯನ್ನು ನಾವು ಹೇಗೆ ಕಟ್ ಮಾಡಿ ಹಾಕಿದ್ದೀವಿ ಅಲ್ವಾ, ಅದೇ ಥರ ನಮ್ಮ ದಿನಗಳು ಕೂಡ ಎಂಡಾಗಿ ಹೋಗ್ಬಿಡುತ್ತೆ ಒಂದಲ್ಲ ಒಂದು ದಿನ. ನಮಗೆ ಲಾಂಗ್ ಡ್ಯೂರೇಷನ್ ಟೈಮ್ ಅಂತ ಇಲ್ಲ, ಇಟ್ ಈಸ್ ಎ ಶಾರ್ಟ್ ಟೈಮು ಇರೋ ಅಂಥದ್ದು ನಮಗೆ. ಆ್ಯಂಡ್ ಡೈ ಸೂನರ್ ದ್ಯಾನ್ ವಿ. ಸೊ ನಾವೇನಂತ ಹೇಳಿದ್ರೆ ಈ ಟ್ರೀಗಳ ಥರನೇ ನಾವು ಕೂಡ ಏನಾಗ್ಬಿಡ್ತೀವಿ, ಬೇಗ ಸತ್ತೋಗ್ಬಿಡ್ತೀವಿ. ನಮಗೆ ಲಾಂಗ್ ಲೈಫ್ ಅನ್ನೋದು ಕೂಡ ಇಲ್ಲ, ಅದ್ರ ಥರನೇ ನಮ್ಮದು ಶಾರ್ಟ್ ಲೈಫ್ ಅನ್ನೋದಿದೆ. ಅವುಗಳು ಹೇಗೋ ಎಂಜಾಯ್ ಮಾಡ್ಕೊಂಡಿರ್ತೇವೆ ಲೈಫ್ನ, ನಮ್ಗೆ ಅದಿಲ್ಲ. ಎವ್ರಿ ಡೇ ನಾವು ಯಾವುದಕ್ಕಾದ್ರೂ ಸಫರ್ ಆಗ್ತಾನೆ ಇರ್ತೀವಿ, ಹಾಗಾಗಿ ನಾವು ಅದರಿಂದನೇ ಬೇಗ ಸತ್ತೋಗ್ಬಿಡ್ತೀವಿ. ಸೊ ನಮಗೂ ಇಲ್ಲಿ ಲೈಫ್ ಅನ್ನೋದು ಇಲ್ಲ ಅನ್ನೋದನ್ನ ಥ್ರೂ ಔಟ್ ದ ಪೋಯಮು ರೈಟರ್ ಹೇಳ್ತಾ ಹೋಗ್ತಾರೆ, ವಿಲಿಯಂ ಕೌಪರ್ ಈ ಒಂದು ಪೋಯಮಲ್ಲಿ. ಸೊ ಈ ಒಂದು ಪೋಯಮನ್ನು ನೀವು ನೋಡಿದ್ರಿ. ಏನಂತ ಹೇಳಿದ್ರೆ ಪಾಪ್ಯುಲರ್ ಅನ್ನೋ ಟ್ರೀಸ್ಗಳು ಹೇಗೆ ಫಾಸ್ಟ್ ಗ್ರೋಯಿಂಗ್ ಟ್ರೀಗಳನ್ನು ರೈಟರು 12 ಇಯರ್ಸ್ ಆದಮೇಲೆ ಅವರ ನೇಟಿವ್ಗೆ ಹೋಗಿದ್ದಾರೆ. ಆ ಟ್ರೀಸ್ಗಳು ಯಾವುದೂ ಇಲ್ಲ. ಸೊ ಅದರ ಶೇಡ್ಗಳು ಮುಂಚೆ ಅವರು ಎಂಜಾಯನ್ನು ಮಾಡ್ತಿದ್ರು ಚಿಕ್ಕವರಿದ್ದಾಗ, ಬಟ್ ಇವಾಗ ಅದನ್ನೆಲ್ಲ ಕಡಿದ್ಬಿಟ್ಟು ಕೆಳಗಡೆ ಉರುಳಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಅವರಿಗೆ ನೋಡಲಿಕ್ಕೆ ಯಾವುದೇ ವಿಷನ್ ಕೂಡ ಇಲ್ಲ ಅಲ್ಲಿ. ಸೊ ಯಾವುದೇ ರೀತಿಯಾದಂತಹ ಮರಗಳಲ್ಲಿ ಇಲ್ಲ ನೋಡಲಿಕ್ಕೆ. ಸೊ ಹಾಗಾಗಿ ಅದನ್ನು ಥ್ರೂ ಔಟ್ ದ ಪೋಯಮ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ನಾವು ಇದನ್ನೆಲ್ಲ ಕಡ್ದಾಕಿದ್ರೂ ಕೂಡ, ಸೊ ನಾವು ಚೆನ್ನಾಗಿರ್ಬೇಕಂತ ನಮ್ಮ ಲೈಫನ್ನು ಮಾಡಿದ್ರು ಕೂಡ, ಬಟ್ ನಮ್ಗೆ ಯಾವುದೇ ಅಂತ ಲಾಂಗ್ ಟರ್ಮ್ ಲೈಫ್ ನಮಗೆ ಇಲ್ಲ, ಇರೋದೇ ಶಾರ್ಟ್ ಲೈಫು. ಸೊ ನಾವು ಒಂದಲ್ಲ ಒಂದಿನ ಎಂಡ್ ಆಗ್ತೀವಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ರೈಟರ್ ಈ ಒಂದು ಪೋಯಮಲ್ಲಿ. ಸೊ ಈ ಒಂದು ಪೋಯಮ್ ಅರ್ಥ ಆಗಿದೆ, ದ ಪಾಪ್ಯುಲರ್ ಫೀಲ್ಡ್ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.